ಮನೆತನ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಮೊದಲನೆಯ ಮೆಗಾ ಸೀರಿಯಲ್ ಆ್ಯಂಡ್ ಮಲ್ಟಿ ಸ್ಟಾರ್ ಕ್ಯಾಸ್ಟ್. ಸುಸಂಸ್ಕೃತವಂತ ಮನೆತನದಿಂದ ಬಂದಂಥ ಹೆಣ್ಮಗಳು. ನೀವು ಕರ್ನಾಟಕದ ಮನೆ ಮಕ್ಕಳಾಗುತ್ತೆ. ನಿಮ್ಮ ಧಾರಾವಾಹಿಗಳು, ನಿಮ್ಮ ಪಾತ್ರಗಳು. 2:30 ಸ್ಲಾಟ್ಗೆ ಇವ್ರಿಗೆ ಫಸ್ಟ್ ಮೆಗಾ ಸೀರಿಯಲ್ ಸಿಕ್ತು. ನಾನ್ ಪ್ರೈಮ್ ಟೈಮ್. ಈ ಥರ ಗುರು ಬಂದ್ಬಿಟ್ಟು ನಿನಗೊಂದು ರೋಲ್ ಹಾಕಿದ್ವಿ. ಯಾರ್ಯಾರು ಏನೇನು ಅಂತ ಹೇಳಿಲ್ಲ. ಫಸ್ಟ್ ಮೆಗಾ ಸೀರಿಯಲ್ ಅಂತಲೂ ಹೇಳಿಲ್ಲ. ಈ ಥರ ಒಂದು ಮನೆತನ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀನಿ. ಬಾಲಾ ಸುರೇಶ್ ಅವ್ರು ಬರೀತಾ ಇದ್ದಾರೆ, ನಾನು ಡೈರೆಕ್ಟ್ ಮಾಡ್ತಿದ್ದೀನಿ, ಶ್ಯಾಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಮ್ಮ ಪಂಡ್ರಮ್ಮ ಮಾಡ್ತಿದ್ದಾರೆ. ಅಷ್ಟೇ. ತುಂಬ ಪುಣ್ಯ. ಹಿರಿತನ ಅಲ್ವಾ, ಹೆಮ್ಮೆ. ಹೆಮ್ಮೆ ಅಂದರೆ ಫಸ್ಟ್ ಮೆಗಾ ಸೀರಿಯಲ್ ಕನ್ನಡದಲ್ಲಿ ಮಾಡಿದ್ದೀನಿ ಅನ್ನೋ ಒಂದು ಹಿರಿಮೆ ಇದೆ ನನಗೆ. ನೂರೊಂದು ನೆನಪು. ಎಲ್ಲೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಆಶೀರ್ವಾದ ಸಿಕ್ತು. ಮಳೆ ಬಂದ್ಬಿಡ್ತು. ಆಚೆ ಔಟ್ಡೋರ್ ಅಲ್ಲಿ ಅಪ್ಪು ಸರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇಂಡೋರ್ಗೆ ಶಿಫ್ಟ್ ಆದ್ವಿ. ಸೊ ಟ್ರಾನ್ಸಿಟ್. ಎಸ್ ಮಾ, ಚಕ್ರವ್ಯೂಹದ ಮಾತಾಡ್ತಿದ್ವಿ, ಯುವರತ್ನದ ಮಾತಾಡ್ತಾ ಇದ್ವಿ. ಯು ಹ್ಯಾಡ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ. ಟೂ ಗುಡ್. ಅಂದರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಬಿಕಾಸ್ ನಾನು ಪುನೀತ್ ಸರ್ ಜೊತೆ ಆವಾಗಲೇ ವರ್ಕ್ ಮಾಡಿದ್ದು. ಚಕ್ರವ್ಯೂಹ ವಾಸ್ ಮೈ ಫಸ್ಟ್ ಫಿಲ್ಮ್ ಆ್ಯಂಡ್ ತುಂಬ ಮಾತಾಡ್ತಿದ್ರು ಸರ್. ಅಂದರೆ ಅದು ನೀವು ಹೇಳ್ತೀರಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬರೋದು. ಅದಂತೂ ನನಗೆ ನಿಜವಾಗ್ಲೂ ಎಷ್ಟು ಅಂದರೆ ಆ ಸ್ವೀಟ್ನೆಸ್ ಇದೆಯಲ್ಲ, ಬಹುಶಃ ಯು ಕಾಂಟ್ ಕಂಪೇರ್ ಇಟ್ ವಿತ್ ಎನಿಥಿಂಗ್. ಮಧ್ಯರಾತ್ರಿ 3 ಗಂಟೆಗೆ ಒಂದಿನ ಶೂಟಿಂಗ್ ಮುಗಿದಿದೆ. ಎಲ್ರಿಗೂ ಹೋಗಿ ಅಷ್ಟೇ ಪೇಷನ್ಸಿಂದ ಎಲ್ರಿಗೂ ಬಾಯ್ ಬಾಯ್ ಬಾಯ್, ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೋಗೋರು. ಅದು ನನ್ನ ಅಂದರೆ ಆ ಥರನೂ ಇರ್ತಾರ ಮನುಷ್ಯರು ಅಂತ ಅನಿಸುತ್ತೆ. ಯಾಕಪ್ಪ ಆದ ತಕ್ಷಣ ಹೋದರೆ ಸಾಕಾಗೋಗಿರುತ್ತೆ. ಬಿಕಾಸ್ ಅಷ್ಟು ಹೆಕ್ಟಿಕ್ ಇರುತ್ತೆ. ಅಂಥದ್ರಲ್ಲಿ ಅಷ್ಟು ಆನೆಸ್ಟಾಗಿ ಹೋಗಿ ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳಿದ್ರು. ಸೊ ಅದು ಒಂದು ಬಹುಶಃ ನಾನು ಕಲಿತೆ ಅವರಿಂದ. ವಂಡರ್ಫುಲ್. ಎಷ್ಟು ಪಿಕ್ಚರ್ ಮಾಡಿದ್ರಮ್ಮ ಒಟ್ಟು ಇಲ್ಲಿವರೆಗೂ? ನನಗೆ ಆ್ಯಕ್ಚುಲಿ ಲೆಕ್ಕ ಇಟ್ಟಿಲ್ಲ ನಾನು. ಓಕೆ, ಇವಾಗ ಮಾಡ್ತಿರೋದು ನಾನು ಈಗ ಲೈನ್ನಲ್ಲಿ 5 ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಸುನಿ ಸರ್ದು, ವಂಡರ್ಫುಲ್ ಡೈರೆಕ್ಟರ್, ವೆರಿ ಗುಡ್ ಪರ್ಸನ್, ಸಚ್ ಅ ಕ್ಯೂಟ್ ಪರ್ಸನ್ ಸರ್ ಹಿ ಈಸ್. ಅಂದರೆ ಒಂಥರ ಹಂಬಲ್ನೆಸ್ ಆಗಲಿ, ಒಂಥರ ಕೆಲಸದ ಬಗ್ಗೆ ಶ್ರದ್ಧೆ, ಕೆಲಸ ಬಿಟ್ಟರೆ ಬೇರೆ ಏನು ಪ್ರಪಂಚ ಇಲ್ಲ ಅವ್ರಿಗೆ. ಐ ಜಸ್ಟ್ ಲವ್ಡ್ ಹಿಸ್ ವರ್ಕ್ ಸರ್. ಆಮೇಲೆ ಇನ್ನೊಬ್ಬ ಇದು ದೇವರು ರುಚು ಮಾಡಿದನು, ಸಿಂಪಲ್ ಸುನಿ ಸರ್ದು. ಆಮೇಲೆ ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ, ಜಗನ್ ಅವ್ರದ್ದು ಒಂದು ತೀರ್ಥರೂಪ ತಂದೆಯವರು ಅಂತ ಒಂದು ಮಾಡ್ತಿದ್ದೀನಿ. JC ಯೂನಿವರ್ಸಿಟಿ ಡಾಲಿ ಧನಂಜಯ ಸರ್ ಪ್ರೊಡಕ್ಷನ್ ಅದು. ಆಮೇಲೆ ಇನ್ನೊಂದು ರುಕ್ಮಿಣಿ ವಸಂತ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಪಿನಾಕ ಮಾಡ್ತಾ ಇದ್ದೀನಿ. ಈಗ 5 ಸಿನಿಮಾ ಮಾಡ್ತಾ ಇದ್ದೀನಿ. ವಂಡರ್ಫುಲ್. ನಾವು ಇನ್ನೂ ಹೆಚ್ಚಿಗೆ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಬೇಕು ನಾವು. ಎಸ್, ಇನ್ನು ಧಾರಾವಾಹಿಗಳ ಬಗ್ಗೆ ಮಾತಾಡೋದಂದ್ರೆ ನಾವು ಆಗಲೇ ಮಾತಾಡ್ತಿದ್ವಿ. ಪಣಿರಾಮ್ ಚಂದ್ರ ಸರ್ ಹೇಳಿದ್ರು, ನನಗೆ ಸಿಹಿ ಕೈ ಚಂದ್ರ ಸರ್ ಹೇಳಿದ್ರು. ನಿಮ್ಮ ಕಿರುತೆರೆ ಜರ್ನಿ ನಾವು ಮಾತಾಡೋದಾದರೆ, ಒಂದು ಸಾಧಾರಣವಾದ ಒಂದು ಸಿಂಪಲ್ ಆಗಿರೋ ಒಂದು ಸುಸಂಸ್ಕೃತವಂತ ಮನೆತನದಿಂದ ಬಂದಂಥ ಹೆಣ್ಮಗಳು. ನೀವು ಕರ್ನಾಟಕದ ಮನೆ ಮಕ್ಕಳಾಗ್ಬಿಟ್ಟು ನಿಮ್ಮ ಧಾರಾವಾಹಿಗಳು, ನಿಮ್ಮ ಪಾತ್ರಗಳು, ಯಾರೋ ನೋಡಿದವರು ಈ ಥರ ಒಂದು ಮಗಳಿರ್ಬೇಕಪ್ಪ, ಈ ಥರ ಒಬ್ಳು ಫ್ರೆಂಡ್ ಇರಬೇಕಪ್ಪ, ಈ ಥರ ಒಬ್ಳು ಗರ್ಲ್ ಫ್ರೆಂಡ್ ಇರಬೇಕಪ್ಪ, ಈ ಥರ ಒಬ್ಳು ನನಗೆ ಒಂದು ತಾಯಿ ಇರಬೇಕಪ್ಪ ಅಂದರೆ ಅಷ್ಟು ಕನೆಕ್ಟ್ ಹಾಕೊಂಡು ಹೋಯ್ತು. ಹೇಳಿಮ್ಮ, ಕಿರುತೆರೆ ನಿಮಗೆ ತುಂಬ ಕೊಟ್ಬಿಟ್ಟಿದೆ. ತುಂಬ. ಇವತ್ತು ನಾನು ಏನಿದ್ದೀನಿ ಕಿರುತೆರೆಯಿಂದನೇ ಇದ್ದೀನಿ ಸರ್. ನಂಗೊಂದು ಐಡೆಂಟಿಟಿ ಕೊಟ್ಬಿಡ್ತು ಸರ್. ಅದು ರೂಪಲತಾಯಿಂದ ಸ್ವಾತಿಗೆ ಒಂದು ಐಡೆಂಟಿಟಿ ಕೊಟ್ಬಿಡ್ತು. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಆನೆಸ್ಟ್ಲಿ. ತುಂಬ ಪುಣ್ಯ ಮಾಡಿದ್ದೀನಿ ನಾನು ಇಲ್ಲಿರೋದಕ್ಕೆ. ಕನ್ನಡದ ಜೊತೆ ಒಡನಾಟ ಆರ್ಟಿಸ್ಟ್ಗೆ ಸಿಗಬೇಕು, ಯಾಕಂದರೆ ಆ ಭಾಷೆಯಲ್ಲಿ ನಾವು ಅದನ್ನು ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಸೊ ಅದು ಒಂದು ಐ ಥಿಂಕ್ ಐ ಆಮ್ ಸೋ ಬ್ಲೆಸ್ಡ್. ನಿಮ್ಮ ಕನ್ನಡ ಎಷ್ಟು ಮುದ್ದಾಗಿದೆ, ತುಂಬ ಚೆನ್ನಾಗಿದೆ ನಿಮ್ಮ ಕನ್ನಡ. ಸೋ ನೈಸ್. ಹೆಂಗೆ ಅಂದರೆ ನೀವು ಕನ್ನಡ ಇಷ್ಟು ಸ್ಪಷ್ಟತೆ ಹೇಗೆ ಬಂದು ಭಾಷೆ ಮೇಲೆ? ಅಂದರೆ ಮೂಲತಃ ನಾನು ಕೊಂಕಣಿ ಮಾತಾಡೋದು ಮನೇಲಿ. ಸೊ ಮನೇಲಿ ಕೊಂಕಣಿನೇ. ಕನ್ನಡ ಅಂದರೆ ನಾನು ಸ್ಕೂಲ್ನಲ್ಲಿ ಗೊತ್ತಲ್ಲ, BP ಇಂಡಿಯನ್ ಸ್ಕೂಲ್, ಇಂಗ್ಲೀಷ್ ಬಿಟ್ಟರೆ ಮಾತಾಡೋ ಹಾಗೆ ಇಲ್ಲ. ಶೇಷಾದ್ರಿಪುರಂ ಕಾಲೇಜ್ನಲ್ಲೂ ಇಂಗ್ಲೀಷೇ ಮಾತಾಡ್ತಿದ್ವಿ. ಕನ್ನಡ ಹೇಗೆ ಬಂತು ನನಗೆ ಗೊತ್ತಿಲ್ಲ, ಬಟ್ ಕನ್ನಡಾಂಬೆ ನನಗೆ ನಿಜವಾಗ್ಲೂ ಆಶೀರ್ವಾದಿಸಿದ್ದಾಳೆ ಅಂತ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿದೆ ನಿಮ್ಮ ಕನ್ನಡ ಕೇಳ್ತಿದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ ನಿಜವಾಗ್ಲೂ. ವಂಡರ್ಫುಲ್ ಕನ್ನಡ, ತುಂಬ ಚೆನ್ನಾಗಿದೆ, ಅದ್ಭುತವಾದ ಕನ್ನಡ. ಮತ್ತೆ ಏನು ವಂಡರ್ಫುಲ್ ಅಂತ ಹೇಳ್ತೀವಿ ಅಂತ ಬೈತಾರೆ ಜನ. ಅದ್ಭುತವಾದ ಕನ್ನಡ, ಅದ್ಭುತವಾದ ಕನ್ನಡ. ಸಿನಿಮಾ ಹಾಗೂ ಧಾರಾವಾಹಿನಲ್ಲಿ ಇರುವ ವ್ಯತ್ಯಾಸ ಏನು? ನೀವು ನೋಡಿದಂಥದ್ದು ಈಗಿನ ಬಗ್ಗೆ ಜನರಲಿ
ಕೆಲಸ ಎರಡು ಕಡೆ ಮಾಡಲೇಬೇಕು. ಅದೇ ಕ್ಯಾಮ್ರಾ, ಅದೇ ಮೇಕಪ್, ಲೈಟು ಎಲ್ಲ ಅದೇ ಅಷ್ಟೇ ಎಫರ್ಟ್ ಹಾಕಬೇಕು. ಇವಾಗ ಏನು ಅಂದರೆ ಸೀರಿಯಲ್ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಆ್ಯಕ್ಟ್ ಮಾಡಬೇಕು, ಸಿನಿಮಾ ಸ್ವಲ್ಪ ಅಂಡರ್ ಪ್ಲೇ ಮಾಡಬೇಕು, ಅದಷ್ಟೇ ಅಂತ ಅನಿಸುತ್ತೆ. ಈಗ ತುಂಬ ಆವಾಗಲೂ ಕಷ್ಟಪಡೋರಿದ್ರು, ಈಗಲೂ ಕಷ್ಟಪಟ್ಟೆ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಈಗ ಒಂದು ಪ್ಯಾಷನ್, ಒಂದು ಹಠ ಇದೆ ಅನಿಸುತ್ತೆ. ಆವಾಗ ಒಂದು ಖುಷಿಗೆ ಮಾಡ್ತಿದ್ರು ಅನಿಸುತ್ತೆ. ಆ ಒಂದು ಡಿಫ್ರೆನ್ಸ್ ಈಗ ಗೊತ್ತಾಗುತ್ತೆ. ಈಗ ತುಂಬ ಅಂದರೆ ಗ್ರೋ ಆಗ್ತಾ ಇದೆ ಅನಿಸುತ್ತೆ, ತುಂಬ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗ್ತಿದೆ ಅಂತ ಅನಿಸುತ್ತೆ ನನಗೆ, ಆಗಿನ ಇದಕ್ಕೂ ಈಗಿನ ಇದಕ್ಕೂ. ನಿಮ್ಮ ಇಂಟರ್ವ್ಯೂ ಬಿಫೋರ್ ನಾನು ಅಭಿಜಿತ್ ಅವ್ರ ಇಂಟರ್ವ್ಯೂ ಮಾಡಿದ್ದೆ. ಅವರು ಒಂದು ಮಾತಾಡ್ತಾ ಅವ್ರು ಹೇಳಿದ್ರು ಅವ್ರ ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ ಎಲ್ಲ ಮಾತಾಡ್ತಾ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರು. ನಾವೆಲ್ಲ ಇಂಡಸ್ಟ್ರಿಗೆ ಬಂದಾಗ ಒಂದೇ ಬಾಗಿಲಿತ್ತು, ಒಳಗಡೆ ಬರೋದು ತುಂಬ ಕಷ್ಟ ಆಗೋದು, ಬಟ್ ಬಂದರೆ ಭದ್ರವಾಗಿ ಹಿಡ್ಕೋತಾ ಇತ್ತು. ಈಗ 100 ಬಾಗಿಲಿದೆ, ಯಾರು ಯಾವಾಗ ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ. ಅದು ನಾನು ಅಗ್ರಿ ಮಾಡ್ತೀನಿ. ಯಾಕಂದರೆ ಆವಾಗ ತುಂಬ ಕಡಿಮೆ ಆರ್ಟಿಸ್ಟ್ ಇರೋರು, ಆಮೇಲೆ ಎಲ್ಲರೂ ಈ ಪ್ರೊಫೆಷನ್ಗೆ ಬರ್ತಿರ್ಲಿಲ್ಲ. ಇವಾಗ ಎಲ್ಲರೂ ಬರೋಕ್ಕೆ ಇಷ್ಟಪಡ್ತಾರೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಮೇಲಮ್ಮ ರೀಲ್ಸು ಮತ್ತೊಂದು ಮಗದೊಂದು, ದೇ ಆರ್ ವೆರಿ ಆಕ್ಟಿವ್. ಎಲ್ಲರೂ ಕಲಾವಿದ್ರೆ. ಹೌದು, ಈಗ ಎಲ್ಲರೂ ಸೆಲೆಬ್ರಿಟಿಗಳೇ ಆಗ್ತಾರೆ, ಎಲ್ಲರೂ ಪ್ರೆಸ್ನವ್ರು ಆಗ್ಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಅನ್ಸಿದ್ದನ್ನ ಬರೀತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಐ ಡೋಂಟ್ ಲೈಕ್ ದಟ್. ಹೌದು, ಇಲ್ಲ ನಾನು ಹೇಳೋದು ಇವಾಗ ಸೋಷಿಯಲ್ ಮೀಡಿಯಾ, ನಾವು ಇರೋದೇ ಸೋಷಿಯಲ್ ಮೀಡಿಯಾ ಇದರಲ್ಲಿ. ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೂ, ಇದಕ್ಕೆ ಮುಂಚೆ ಫೋನಲ್ಲಿ ಮಾತಾಡಬೇಕಾದ್ರೂ ಅದೇ ಹೇಳಿದೆ, ಮನೆ ಅಂತಂದಮೇಲೆ ದೇವ್ರ ಮನೇನೂ ಇರುತ್ತೆ, ಬಚ್ಚಲ ಮನೇನೂ ಇರುತ್ತೆ. ಸೊ ನಾವಿವಾಗ 98-100 ಕಮೆಂಟಲ್ಲಿ 98 ಜನ ನಮ್ಮ ಬಗ್ಗೆ ಒಳ್ಳೇದು ಬರೆದಿರ್ತಾರೆ. ಆದರೆ ಮನುಷ್ಯನ ಗುಣ ಏನಂದರೆ ಆ 2 ಕೆಟ್ಟ ಬಗ್ಗೆ ಕಮೆಂಟ್ ಬರೆದಿರೋರ ಬಗ್ಗೆನೇ ಹೋಗುತ್ತೆ. ಕೆಲವರು ಈ ಫೇಕ್ ಐಡಿಗಳು ಮಾಡಿಕೊಂಡು ನಾನ್ಸೆನ್ಸ್ಗಳು ಮಾಡ್ಕೊಂಡಿರೋದಕ್ಕೆ ಕೆಟ್ಟದಾಗಿ. ಅಂದರೆ ನಾನು ಹೇಳೋದು, ನಿಮ್ಮ ತಂದೆ ತಾಯಿಗೂ ಹಾಗೆ ಮಾತಾಡ್ತೀರಾ ನೀವು? ನನಗೆ ಒಂದೊಂದ್ಸಲ ಹಂಗೆ ಅನ್ಸುತ್ತೆ, ಪಾಪ ಯಾರೋ ಏನೋ ಅವ್ರ ಖುಷಿಗೇನೋ ವಿಡಿಯೋ ಮಾಡ್ಕೊಂಡು ಹಾಕೋತಾರೆ, ವಯಸ್ಸಾದವ್ರು ಅವರೇನೋ ಹಾಕೋತಾರೆ, ಇಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ತುಂಬ ಮೊನ್ನೆ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು ಬಿಡಲ್ಲ ಅದನ್ನು ಡಿಬೇಟ್ ಮಾಡೋದಕ್ಕೆ. ಯಾರೋ ಒಬ್ಬ ಉದಯ ಕಾರ್ ಅಂತ ನನ್ನ ಹೆಸರು ಜ್ಞಾಪಕ ಇದೆ. ಈಗ ಅಭಿಜಿತ್ ಅವ್ರದ್ದು ನಂದು ಒಂದು ರೀಲ್ ಹಾಕಿದ್ದೆ, ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಅವರು. ಅವ್ರು ಏನು ಹೇಳಿದ್ರು ಅಭಿಜಿತ್ ಅವರು, ನಾ ಚಿತ್ರರಂಗಕ್ಕೆ ಬರೋಕ್ಕೆ ನನಗೆ ಬಾರಲ್ಲೂ ಕೆಲಸ ಮಾಡ್ತಿದ್ದೆ, ನನಗೆ ಅದೊಂದು ಲೀಡ್ ಸಿಕ್ತು ಅಂತ. ಅದಕ್ಕೆ ಆ 60+ ವಯಸ್ಸಾಗಿದೆ ಅಭಿಜಿತ್ ಅವ್ರಿಗೆ. ಆ ವಯಸ್ಸನ್ನು ಮರೆತು ಒಳ್ಳೇದಾಯಿತು, ಇವಾಗಲೂ ಇಲ್ಲಿದ್ರೆ ನಿಮ್ಮ ಮತ್ತೆ ಬಾರಿಗೆ ಹೋಗ್ಬೇಕಾಗಿತ್ತು, ಅವನು ಇವನು ನಿಮಗೆ ರೈಟ್ಸ್ ಇದೆ ಜನಗಳಿಗೆ ಹೇಳೋದಕ್ಕೆ. ಹಂಗಂತ ಏಕವಚನ ಬಳಸಿ ನಿಮಗಿಂತ ಆರ್ಟಿಸ್ಟ್ ಅಂತ, ಅದು ಬಹುಶಃ ಅವ್ರ ಸಂಸ್ಕಾರ ತೋರ್ಸತ್ತಲ್ವಾ. ನಿಜ. ನಾನು ಇದು ನೇರವಾಗಿ ಅವ್ರ ತಂದೆ ತಾಯಿಗೆ ಹೊಡ್ತಾ ಬೀಳೋದು. ಅಂದ್ರೆ ಅವರು ಹಾಗೆ ರೇಸ್ ಮಾಡಿರ್ತಾರೆ ಅಲ್ವಾ, ಬೆಳೆಸಿರೋ ಪರಿಸರ, ಬೆಳೆದಿರೋ ರೀತಿ. ಅಂದ್ರೆ ಎಲ್ಲರೂ ಆ ಮಟ್ಟಕ್ಕೆ ವಿಕೃತಿಗಳಾಗ್ಬಿಟ್ಟು. ನಾನು ಯಾವಾಗಲೂ ಕೆಟ್ಟ ಕಮೆಂಟ್, ಪಾಪ ಯಾರೋ ನಾನು ಸುಮ್ಮನೆ ಯಾರ್ದೋ, ಈಗ ಒಂದೊಂದ್ಸಲ ನಾನು ತುಂಬ ಕಡಿಮೆ ಸೋಷಿಯಲ್ ಮೀಡಿಯಾನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ. ಒಂದು 5 ನಿಮಿಷ ಹಿಂಗೆ ಸ್ಕ್ರೋಲ್ ಮಾಡಿ ನೋಡ್ತಿರುವಾಗ ಯಾರೋ ತಾಯಿ ಮಗ ಹಾಡ್ತಿರ್ತಾರೆ, ಸೊ ಅವಾಗ ಒಂದು ಲೈಕ್ ಮಾಡ್ತೀನಿ ನಾನು. ನನಗೆ ಕಮೆಂಟ್ಸ್ ಓದೋದು ಭಾಳ ಇಷ್ಟ. ಆದರೆ ಕೆಲವರು ತುಂಬ ಕ್ಯೂಟಾಗಿ ಬರೆದಿರ್ತಾರೆ, ಅದರಲ್ಲಿ ತುಂಬ ಕೆಟ್ಟದಾಗೂ ನಾನು ಅವಾಗ ಅಂದ್ಕೊಳ್ಳೋದು, ಇವ್ರು ಹಿಂಗೆ ಬರೀತಾರೆ ಅಂದರೆ ಇವರು ತಂದೆ ತಾಯಿ ಮಧ್ಯೆ ಬೆಳೆದಿಲ್ವಾ, ಅಕ್ಕ ತಂಗಿರ ಮಧ್ಯೆ ಬೆಳೆದಿಲ್ವಾ, ಅಷ್ಟು ಕೆಟ್ಟದಾಗಿ ಹೇಗೆ ಬರೆಯೋಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ? ಅದು ಯಾವ ಐಡೆಂಟಿಟಿ ತಗೊಂಡು ಬರೀತಾರೋ, ಬಟ್ ಅವರೇ ಬರಿತಾ ಇರೋದಲ್ವಾ, ಹೆಂಗೆ ಬರೀತಾರೆ, ಹೆಂಗೆ ಬರೆಯೋಕ್ಕೆ ಸಾಧ್ಯ ಹಾಗೆ ಅಂತ ನನಗೆ ಅನಿಸುತ್ತೆ. ಡೆಫಿನೆಟ್ಲಿ ಅನ್ಸುತ್ತೆ. ಅದಕ್ಕೆ ಸುಮಾರು ಜನ ಹೇಳ್ತಾರೆ ಇಗ್ನೋರ್ ಇಟ್ ಅಂತ. ನನಗೆ ಇವಾಗ ಅನ್ಲಿ 1000 ಅನ್ಲಿ ಬೇಜಾರಿಲ್ಲ, ಬಟ್ ಒಂದು ಗೆಸ್ಟ್ ನಮಗೊಂದು ಬಂದಾಗ ನನಗೆ ಅದು ಅಲ್ಲಿ ಟ್ರಿಗರ್ ಆಗುತ್ತೆ. ಸೊ ಫೈನಲಿ ಅಷ್ಟೇ, ಅವ್ರ ಯೋಗ್ಯತೆಗಳೇ ಅಷ್ಟು. ಅದು ನಾನೇ ಹೋದ್ರೇ ಮಾತಾಡೋದು, ಒಂದು ನಾಯಿ ಹೋದಾಗ ಯಾವತ್ತೂ ಯಾರೋ ಏನೋ ಮಾತಾಡಲ್ಲ. ಸೊ ವಿಲ್ ಇಗ್ನೋರ್ ದಟ್. ಇನ್ನು ನಿಮ್ಮ ಧಾರಾವಾಹಿಯಲ್ಲಿ ಮನೆತನ ಅಂದರೆ ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಮೊದಲನೆಯ ಮೆಗಾ ಸೀರಿಯಲ್ ಆ್ಯಂಡ್ ಮಲ್ಟಿ ಸ್ಟಾರ್ ಕ್ಯಾಸ್ಟ್. ಹೇಗೆ ಅಭಿಮಾನ ನನಗೆ ಮನೆತನ ಅಂದಾಗ. ಹೇಗೆ ಆ ಮನೆತನದ ಮನೆ ಮಗಳಾಗಿ ಹೇಗೆ ಹೋದ್ರಿ ನೀವು, ಹೇಗೆ ಆಯ್ಕೆ? ಮನೆತನ ಅವಾಗ ಅಂದ್ರೆ ಗುರು ಶ್ಯಾಮ್ ಅವಾಗ ಇದನ್ನ ತಗೊಂಡಿದ್ರು, ಅದು ಅವಾಗ ಸ್ಲಾಟ್ ಅಂದ್ರೆ ತುಂಬಾ ವರ್ಷದ ಹಿಂದೆ ಹಾಕಿದ್ರಂತೆ. 2:30 ಸ್ಲಾಟ್ಗೆ ಇವ್ರಿಗೆ ಫಸ್ಟ್ ಮೆಗಾ ಸೀರಿಯಲ್ ಸಿಕ್ತು, ನಾನ್ ಪ್ರೈಮ್ ಟೈಮ್. ಸೊ ಸುಮನ್ ನಗರ್ಕರು ಅವ್ರನ್ನೆಲ್ಲ ಕಾಸ್ಟ್ ಮಾಡುವಾಗ ನನ್ನ ಕಾಸ್ಟ್ ಮಾಡಿದ್ರು. ನಾನು ಅಂದ್ಕೊಂಡೆ ಯಾವುದೋ ನಾರ್ಮಲ್ ಸೀರಿಯಲ್ ಇರಬೇಕು ಅಂತ. ಗುರು ಅವರ ಪ್ರೊಡಕ್ಷನ್ ನಿಮ್ಮ ಫಸ್ಟ್ ಸೀರಿಯಲ್ ಅಪ್ಪ? ಇಲ್ಲ, ಡಿಸ್ಕೋರಾಗ ಆದಿತಾಳ. ನಮ್ಮ ಕುಶಾಲ್ ಬಾಬು ಎಲ್ಲ ಮಾಡಿದ್ರು. ಡಿಸ್ಕೋರಾಗ ಆದಿತಾಳ ಮಾಡಿದ್ದೆ. ಡಿಸ್ಕೋರಾಗ ಆದಿತಾಳ 96ನಲ್ಲಿ ಮಾಡಿದ್ದು ನಾವು. 98ನಲ್ಲಿ ಮನೆತನ ಮಾಡಿದ್ದು. ಆವಾಗ ಈ ಥರ ಗುರು ಬಂದ್ಬಿಟ್ಟು ನಿನಗೊಂದು ರೋಲ್ ಹಾಕಿದ್ವಿ, ಯಾರ್ಯಾರು ಏನೇನು ಅಂತ ಹೇಳಿಲ್ಲ, ಫಸ್ಟ್ ಮೆಗಾ ಸೀರಿಯಲ್ ಅಂತಲೂ ಹೇಳಿಲ್ಲ, ಈ ಥರ ಒಂದು ಮನೆತನ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀವಿ,
ಬಾಲಾ ಸುರೇಶ್ ಅವ್ರು ಬರಿತಾ ಇದ್ದಾರೆ, ನಾನು ಡೈರೆಕ್ಟ್ ಮಾಡ್ತೀನಿ, ಶ್ಯಾಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಮ್ಮ ಪಂಡ್ರಮ್ಮ ಮಾಡ್ತಿದ್ದಾರೆ ಅಷ್ಟೇ. ಸರಿ ನೋಡಿದ್ರೆ ಶೂಟಿಂಗ್ ದಿನ ಹೋದರೆ ನನ್ನ ಮನೆ ಟ್ರ್ಯಾಕ್ನಲ್ಲಿ ಲೋಕೇಶ್ ಅಂಕಲ್ ಇದ್ದಾರೆ, ಪದ್ಮಾವಾಸಂತಿ ಅವರಿದ್ದಾರೆ. ಸೊ ನಾನು ಇವ್ರ ಥರ ಅಂದ್ಕೊಂಡು ಓಕೆ ಖುಷಿಯಾಗಿ ಆ್ಯಕ್ಟ್ ಮಾಡಿದೆ. ಒಂದು ಮದುವೆ ಸೀನು ನೋಡೋದ್ರಲ್ಲಿ ಕಲ್ಯಾಣ್ ಕುಮಾರ್ ಅಂಕಲ್ ಇದ್ದಾರೆ, MP ಶಂಕರ್ ಅವರಿದ್ದಾರೆ, ಆಮೇಲೆ ಅಶ್ವಥ್ ಅವ್ರ ಮಗ ಶಂಕರ್ ಅಶ್ವಥ್ ಅವರು, ಅಂದರೆ ದಿಗ್ಗಜರು, ಅಂದರೆ ಒಬ್ರಿಬ್ರಲ್ಲ, ಗಿರ್ಜಾ ಆಂಟಿ ಇದ್ದಾರೆ, ಆಮೇಲೆ ಅಂದರೆ ಬಹುಶಃ ಇಂಡಸ್ಟ್ರಿ ನೇಮ್ ಅಂಡ್ ಆರ್ ದೇರ್. ಅದು ಆಮೇಲೆ ಸುಧಾ ನರಸಿಂಹರಾಜು ಅವರು, ನಾಗೇಶ್ ಮಯ್ಯ ಅವರು, ರಾಜೇಶ್ ಅವರು, ಶರತ್ ಲೋಹಿತಾಶ್ ಅವರು, ಶಿವರಾಮಣ್ಣ, ಆಮೇಲೆ ಬಿಜಯ ಅವರು, ಆಮೇಲೆ ವೇಣು ಅವರು, ಅಂದರೆ ಯಾರು ಇಲ್ಲ ಇಂಡಸ್ಟ್ರಿಯವರು ಅಂತ ಕೇಳಿ ನೀವು, ಎಲ್ಲರೂ ಇದ್ದಾರೆ ಅದರಲ್ಲಿ. ಆ್ಯಂಡ್ ಅದು ನಿಜವಾಗ್ಲೂ ತುಂಬ ಪುಣ್ಯ, ಹೆಮ್ಮೆ. ಅಂದರೆ ಫಸ್ಟ್ ಮೆಗಾ ಸೀರಿಯಲ್ ಕನ್ನಡದಲ್ಲಿ ಮಾಡಿದ್ದೀನಿ ಅನ್ನೋ ಒಂದು ಹಿರಿಮೆ ಇದೆ. ಪಂಡ್ರಮ್ಮ ಅವರ ಮೆಮೊರೀಸ್ ಯಾಕೆಂತಂದ್ರೆ ನೀವು ಅವ್ರ ಫ್ಯಾಮಿಲಿಗೂ ಆಮೇಲೆ ಸಂಬಂಧಪಟ್ಟವರಾದ್ರಿ, ನನ್ನ ದೊಡ್ಡ ಅತ್ತೆ ಅವರು, ನಿಮ್ಮ ಅತ್ತೆಯವರಾಗಿದ್ರು. ಅಂದರೆ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅನ್ಸೋದಿದೆ, ತುಂಬ ಜನ ಹೇಳಿದ್ದಾರೆ ಅದನ್ನು, ನಾವು ಕೇಳಿಲ್ಲ. ಅದನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಕನೆಕ್ಟ್ ಇದ್ದಿದ್ದರಿಂದ ನಿಮ್ಮನ್ನು ಕೇಳೋಣ ಅಂತ. ಅಮ್ಮಂದು ದೇವಸ್ಥಾನ ಇತ್ತಂತೆ, ನೀವು ನೋಡಿದ್ರ ಏನು ಅದ್ರ ಬಗ್ಗೆ? ವಡಪಳ್ಳಿನಲ್ಲಿ, ಚೆನ್ನೈ.